ಕನ್ನಡ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ 10 ಡಿಸೆಂಬರ್ 2023 ನಡೆದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳ ಬಗ್ಗೆ ಚರ್ಚಿಸೋಣ. ಪ್ರಶ್ನೆ ಸಂಖ್ಯೆ 1. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಸ್ತುತ ಮೂಲಭೂತ ಹಕ್ಕು ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಆಸ್ತಿಯ ಹಕ್ಕು. ಪ್ರಶ್ನೆ ಸಂಖ್ಯೆ 2. ಕೆಳಗಿನವುಗಳಲ್ಲಿ ಯಾವುದು ಆದರ್ಶ ಅನಿಲ ಸಮೀಕರಣದ ಭಾಗವಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಡಾಲ್ಟನ್ ಕಾನೂನು. ಪ್ರಶ್ನೆ ಸಂಖ್ಯೆ 3. ನಿಪಾ ವೈರಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಆಪ್ಷನ್ ಸಿ, ಇದು 2023ರಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಸಂಭವಿಸಿತು. ಪ್ರಶ್ನೆ ಸಂಖ್ಯೆ 4. ಭಾರತದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಲು ಕಾರಣ? ಸರಿಯಾದ ಉತ್ತರ ಸರಳ ಬಹುಮತ ಸಾಕು, ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 5. ಲೋಕಸಭೆಯಲ್ಲಿ ವಿವಿಧ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆಯ ಆಧಾರವೇನು? ಸರಿಯಾದ ಉತ್ತರ ಆಪ್ಷನ್ ಡಿ, ಜನಸಂಖ್ಯೆ. ಪ್ರಶ್ನೆ ಸಂಖ್ಯೆ 6. ಸಂಸತ್ತಿನ ಚುನಾವಣೆಗಳನ್ನು ನಡೆಸುವ ಸಂಪೂರ್ಣ ಪ್ರಕ್ರಿಯೆಯ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಇಸಿಐಗೆ ವಹಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ವಿಧಿ ಕಾಲಂ 324. ಪ್ರಶ್ನೆ ಸಂಖ್ಯೆ 7. ಭಾರತದ ಸಂವಿಧಾನವು ಯಾವ ದಿನ ಜಾರಿಗೆ ಬಂದಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಜನವರಿ 26, 1950. ಪ್ರಶ್ನೆ ಸಂಖ್ಯೆ 8. ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನದ ಮೊದಲ ವೇಳೆ ಗಂಟೆಯಲ್ಲಿ? ಆಪ್ಷನ್ ಎ, ಪ್ರಶ್ನೆ ವೇಳೆ. ಪ್ರಶ್ನೆ ಸಂಖ್ಯೆ 9. RTI ಕಾಯ್ದೆ 2005ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ವಯಸ್ಸಿನ ಮಾನದಂಡಗಳು ಯಾವುವು? ಸರಿಯಾದ ಉತ್ತರ ವಯಸ್ಸಿನ ನಿಬಂಧನೆ ಇಲ್ಲ. ಪ್ರಶ್ನೆ ಸಂಖ್ಯೆ 10. ಭಾರತದಲ್ಲಿ ಪಂಚಾಯತ್ ರಾಜ್ ಅನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ, ರಾಜಸ್ಥಾನ. ಪ್ರಶ್ನೆ ಸಂಖ್ಯೆ 11. ಇವುಗಳಲ್ಲಿ ಯಾವುದು ಸರಿಯಿಲ್ಲ? ಆಪ್ಷನ್ ಸಿ, ಉಚ್ಚ ನ್ಯಾಯಾಲಯದ ರಿಟ್ ನ್ಯಾಯವ್ಯಾಪ್ತಿ ಸಂವಿಧಾನದ ಮೂಲ ರಚನೆಯ ಭಾಗವಾಗಿಲ್ಲ. ಪ್ರಶ್ನೆ ಸಂಖ್ಯೆ 12. DRDO ತಯಾರುಪಡಿಸಿರುವ ಮಾಯಾ ಏನು? ಆಪ್ಷನ್ ಎ, ಒಂದು ಆಪರೇಟಿಂಗ್ ಸಿಸ್ಟಮ್. ಪ್ರಶ್ನೆ ಸಂಖ್ಯೆ 13. ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಅಥವಾ ಒಕ್ಕೂಟದ ಪಟ್ಟಿಯಲ್ಲಿದೆ? ಆಪ್ಷನ್ ಎ, ವಿಮೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 14. ಪ್ರಕೃತಿಯ 4 ಮೂಲಭೂತ ಶಕ್ತಿಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ದುರ್ಬಲವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಗುರುತ್ವಾಕರ್ಷಣೆ. ಪ್ರಶ್ನೆ ಸಂಖ್ಯೆ 15. ಕೆಳಗಿನವುಗಳಲ್ಲಿ ಯಾವುದು ದೂರದ ಅಳತೆಯಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಪ್ರಶ್ನೆ ಸಂಖ್ಯೆ 16. ಕೆಳಗಿನವುಗಳಲ್ಲಿ ಯಾವುದು ಕಾಲಾನುಕ್ರಮದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ನಿಯಂತ್ರಣ ಕಾಯ್ದೆ, ಪಿಟ್ಸ್ ಇಂಡಿಯಾ ಆಕ್ಟ್, ಮಾರ್ಲೆ ಮಿಂಟೋ ಸುಧಾರಣೆಗಳು ಹಾಗೂ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ. ಪ್ರಶ್ನೆ ಸಂಖ್ಯೆ 17. ಭಾರತೀಯ ನಾಗರಿಕ ಸೇವೆಯನ್ನು ಸೇರಿದ ಮೊದಲ ಭಾರತೀಯ? ಆಪ್ಷನ್ ಎ, ಸತ್ಯೇಂದ್ರನಾಥ್ ಟ್ಯಾಗೋರ್. ಪ್ರಶ್ನೆ ಸಂಖ್ಯೆ 18. ಯುನೈಟೆಡ್ ನೇಷನ್ಸ್ 2023 ಯಾವುದರ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಿರಿಧಾನ್ಯಗಳು. ಪ್ರಶ್ನೆ ಸಂಖ್ಯೆ 19. ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಗುಜರಾತ್. ಪ್ರಶ್ನೆ ಸಂಖ್ಯೆ 20. ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಪ್ರಾಥಮಿಕ ಚಿನ್ನವನ್ನು ಉತ್ಪಾದಿಸುವ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಕೋಲಾರ ಮತ್ತು ಕರ್ನಾಟಕ. ಪ್ರಶ್ನೆ ಸಂಖ್ಯೆ 21. ರಾಜ್ಯಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸದನದ ಒಟ್ಟು ಸದಸ್ಯರಲ್ಲಿ 5ನೇ 1 ಭಾಗವು ಕೋರಂ ಅನ್ನು ರೂಪಿಸುತ್ತದೆ. ಪ್ರಶ್ನೆ ಸಂಖ್ಯೆ 22. ಭಾರತೀಯ ಷೇರು ಮಾರುಕಟ್ಟೆ ಅಥವಾ ವಿನಿಮಯದ ನಿಯಂತ್ರಕ? ಆಪ್ಷನ್ ಬಿ, ಸೆಬಿ. ಪ್ರಶ್ನೆ ಸಂಖ್ಯೆ 23. ಇಸ್ಟ್ರ್ಯಾಕ್ ಬೆಂಗಳೂರು ಇದರ ಪ್ರಮುಖ ಜವಾಬ್ದಾರಿ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಇಸ್ರೋ ಎಲ್ಲ ಉಪಗ್ರಹ ಮತ್ತು ಉಡಾವಣಾ ವಾಹನ ಕಾರ್ಯಾಚರಣೆಗಳಿಗೆ ಟ್ರ್ಯಾಕಿಂಗ್ ಬೆಂಬಲವನ್ನು ಒದಗಿಸುತ್ತದೆ. ಪ್ರಶ್ನೆ ಸಂಖ್ಯೆ 24. ಈ ಕೆಳಗಿನವುಗಳಲ್ಲಿ ಚಂದ್ರಯಾನ 3 ರೋವರ್ ಪೇಲೋಡ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಲೇಸರ್ ಪ್ರೇರಿತ ಸ್ಥಗಿತ ಸ್ಪೆಕ್ಟ್ರೋಸ್ಕೋಪ್, LIBS. ಪ್ರಶ್ನೆ ಸಂಖ್ಯೆ 25. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಜೈವಿಕ ವೈವಿಧ್ಯತೆಯ ಪರಂಪರೆಯ ತಾಣವಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ದೊಡ್ಡ ಆಲದ ಮರ. ಪ್ರಶ್ನೆ ಸಂಖ್ಯೆ 26. ಕಳೆಗಳ ಸೋಂಕಿತ ನೀರು ಮತ್ತು ಜವುಗು ಭೂಮಿಯಲ್ಲಿ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿರುವ ವಾಯುನೌಕೆಯನ್ನು CSIR-NAL ಅಭಿವೃದ್ಧಿಪಡಿಸುತ್ತದೆ. ಇದನ್ನು ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಜಲ್ ದೋಸ್ತ್. 27ನೇ ಕ್ವಶನ್. ಈ ವಯಸ್ಸಿನ ಮಕ್ಕಳ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವುದು ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ ಯೋಜನೆಯ ಉದ್ದೇಶಗಳಲ್ಲಿ ಒಂದಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, 0 ಇಂದ 6 ವರ್ಷಗಳ ಮಕ್ಕಳು. ಪ್ರಶ್ನೆ ಸಂಖ್ಯೆ 28. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಪ್ರಕಾರ
ಮತದಾರರ ವರ್ಗವಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಹ ಮತದಾರರು. ಪ್ರಶ್ನೆ ಸಂಖ್ಯೆ 29. ಸರ್ಟಿನ್ ಹೆಚ್ಚಿನ ತೀವ್ರತೆಯೊಂದಿಗೆ ಮಾಲ್ವೇರ್ ಅಕೀರಾಗೆ ಎಚ್ಚರಿಕೆ ನೀಡಿದೆ. ಅಕೀರಾ ಒಂದು ಆಪ್ಷನ್ ಎ ರಾನ್ಸಮ್ ವೇರ್. ಪ್ರಶ್ನೆ ಸಂಖ್ಯೆ 30. RBI ಆರಂಭಿಸಿರುವ ಡಿಜಿಟಲ್ ರೂಪಾಯಿ ಸಗಟು ಮತ್ತು ಡಿಜಿಟಲ್ ರೂಪಾಯಿ ರಿಟೇಲ್ ಇವುಗಳು ಯಾವುದರ ಪ್ರಾಯೋಗಿಕ ಯೋಜನೆಗಳು? ಸರಿಯಾದ ಉತ್ತರ ಆಪ್ಷನ್ ಎ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ CBDC. ಪ್ರಶ್ನೆ ಸಂಖ್ಯೆ 31. ಜುಲೈ 2023ರಲ್ಲಿ ಭಾರತ ಸರ್ಕಾರವು ಬಾಸ್ಮತಿ ಅಲ್ಲದ ಬಿಳಿ ಅಕ್ಕಿಯ ರಫ್ತನ್ನು ಯಾವುದಕ್ಕೋಸ್ಕರ ನಿಷೇಧಿಸಿದೆ? ಆಪ್ಷನ್ ಬಿ ದೇಶದ ಗ್ರಾಹಕರಿಗೆ ಕಡಿಮೆ ಬೆಲೆಯ ಅಕ್ಕಿ ಕೊಡುವುದು. ಪ್ರಶ್ನೆ ಸಂಖ್ಯೆ 32. ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಲ್ಲ? ಸರಿಯಾದ ಉತ್ತರ ಶಾಂತಿ ಪಾಲನಾ ಕಾರ್ಯಾಚರಣೆಗಳು ಮತ್ತು ರಾಜಕೀಯ ಕಾರ್ಯಗಳು. ಪ್ರಶ್ನೆ ಸಂಖ್ಯೆ 33. ಚಾಟ್ ಜಿಪಿಟಿಯನ್ನು ಅಭಿವೃದ್ಧಿಪಡಿಸಿದವರು? ಆಪ್ಷನ್ ಡಿ ಓಪನ್ AI. ಪ್ರಶ್ನೆ ಸಂಖ್ಯೆ 34. ಇಂಗ್ಲಿಷ್ ಮತ್ತು ಫ್ರೆಂಚ್ ನಡುವಿನ ಮೂರನೇ ಕರ್ನಾಟಿಕ್ ಯುದ್ಧಗಳು ಯಾವುದಕ್ಕೆ ಸಹಿ ಹಾಕುವುದರ ಮೂಲಕ ಕೊನೆಗೊಂಡಿತು? ಸರಿಯಾದ ಉತ್ತರ ಪ್ಯಾರಿಸ್ ಒಪ್ಪಂದ, ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 35. 1914ರಲ್ಲಿ ಮೈಸೂರು ಲ್ಯಾನ್ಸರ್ಗಳಿಗೆ ಮೊದಲ ವಿಶ್ವ ಯುದ್ಧದಲ್ಲಿ ಭಾಗವಹಿಸಲು ಆದೇಶಿಸಲಾಯಿತು ಮತ್ತು ದಂಡು ಮೊದಲು ಎಲ್ಲಿಗೆ ಹೊರಟಿತು? ಸರಿಯಾದ ಉತ್ತರ ಆಪ್ಷನ್ ಡಿ ಈಜಿಪ್ಟ್. ಪ್ರಶ್ನೆ ಸಂಖ್ಯೆ 36. ಹೆಣ್ಣು ಮಗು ಜನಿಸಿದ ನಂತರ ಅದನ್ನು ಕೊಲ್ಲುವ ಅಮಾನವೀಯ ಪದ್ಧತಿಯನ್ನು ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಶಿಶು ಹತ್ಯೆ. ಪ್ರಶ್ನೆ ಸಂಖ್ಯೆ 37. ಉತ್ತರ ಕನ್ನಡ ಜಿಲ್ಲೆಯ ಕಲಸೆ ಅರಣ್ಯದಲ್ಲಿ ಈ ಕೆಳಗಿನ ಯಾವ ಚಳುವಳಿಗಳು ಪ್ರಾರಂಭವಾದವು? ಸರಿಯಾದ ಉತ್ತರ ಆಪ್ಷನ್ ಎ ಅಪ್ಪಿಕೋ ಚಳುವಳಿ. ಪ್ರಶ್ನೆ ಸಂಖ್ಯೆ 38. ಯಾರ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದ ನಡವಳಿಕೆಯನ್ನು ಗಲಭೆ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಜನಸಮೂಹ. ಪ್ರಶ್ನೆ ಸಂಖ್ಯೆ 39. 2009ರ ಶಿಕ್ಷಣ ಹಕ್ಕು ಕಾಯ್ದೆಯು ಯಾವ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಉಚಿತ ಶಿಕ್ಷಣವನ್ನು ಖಾತರಿಪಡಿಸುತ್ತದೆ? ಸರಿಯಾದ ಉತ್ತರ 6ರಿಂದ 14 ವರ್ಷಗಳ ಮಕ್ಕಳು. ಪ್ರಶ್ನೆ ಸಂಖ್ಯೆ 40. ಯಾರ ಮಧ್ಯಸ್ಥಿತಿಯೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವು? ಸರಿಯಾದ ಉತ್ತರ ಆಪ್ಷನ್ ಎ USSR. ಪ್ರಶ್ನೆ ಸಂಖ್ಯೆ 41. 1891ರಲ್ಲಿ ಮೊದಲ ಬಾರಿಗೆ ನಡೆದ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಯಾವ ದಿವಾನರು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ಶೇಷಾದ್ರಿ ಅಯ್ಯರ್. ಪ್ರಶ್ನೆ ಸಂಖ್ಯೆ 42. ಮೈಸೂರು ಸಂಸ್ಥಾನದಲ್ಲಿ ಶಾಸಕಾಂಗ ಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ 1907ರಲ್ಲಿ. ಪ್ರಶ್ನೆ ಸಂಖ್ಯೆ 43. ಶುದ್ಧೀಕರಣ ಆಚರಣೆ ಯಾವ ಸಮಾಜದ ಮುಖ್ಯ ಚಟುವಟಿಕೆಯಾಗಿತ್ತು? ಆಪ್ಷನ್ ಎ ಆರ್ಯ ಸಮಾಜ. ಪ್ರಶ್ನೆ ಸಂಖ್ಯೆ 44. ಕ್ಯಾನ್ಸರ್ ಉಷ್ಣವಲಯವು ಯಾವ ಪ್ರದೇಶವನ್ನು ಹಾದು ಹೋಗುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಶಾ. ದೊಡ್ಡ ಪ್ರದೇಶದಲ್ಲಿ ಒಂದು ಬೆಳೆ ಬೆಳೆಯುವುದನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಡಿ ತೋಟ ಕೃಷಿ. ಪ್ರಶ್ನೆ ಸಂಖ್ಯೆ 46. ಕೆಳಗಿನವುಗಳಲ್ಲಿ ಯಾವುದನ್ನು ಕನ್ನಡದಲ್ಲಿ ಕಾಗೆ ಬಂಗಾರ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಮೈಕಾ. ಪ್ರಶ್ನೆ ಸಂಖ್ಯೆ 47. ಈ ಕೆಳಗಿನವುಗಳಲ್ಲಿ ಯಾವುದು ಯೋಜನೆ ಅಲ್ಲದ ವೆಚ್ಚ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ಸಮಾಜ ಕಲ್ಯಾಣ. ಪ್ರಶ್ನೆ ಸಂಖ್ಯೆ 48. ಬ್ಯಾಂಕುಗಳು ಯಾವ ವಲಯಕ್ಕೆ ಸೇರಿದೆ? ಬ್ಯಾಂಕುಗಳು ಆಪ್ಷನ್ ಸಿ ತೃತೀಯ ವಲಯಕ್ಕೆ ಸೇರಿದೆ. ಪ್ರಶ್ನೆ ಸಂಖ್ಯೆ 49. ಕಾಲರ ಯಾವುದರಿಂದ ಉಂಟಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಕ್ಟೀರಿಯಾದಿಂದ ಕಾಲರ ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 50. ಹರಿಹರ ಮತ್ತು ಬುಕ್ಕ ಯಾವ ರಾಜವಂಶಕ್ಕೆ ಸೇರಿದವರು? ಸರಿಯಾದ ಉತ್ತರ ಆಪ್ಷನ್ ಸಿ ಸಂಗಮ ವಂಶಕ್ಕೆ ಸೇರಿದವರು. 51ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಮಧುಗಿರಿ ಬೆಟ್ಟ. ಪ್ರಶ್ನೆ ಸಂಖ್ಯೆ 52. ಮೋಹನ ತರಂಗಿಣಿಯನ್ನು ರಚಿಸಿದವರು? ಸರಿಯಾದ ಉತ್ತರ ಆಪ್ಷನ್ ಬಿ ಕನಕದಾಸರು. ಪ್ರಶ್ನೆ ಸಂಖ್ಯೆ 53. ಭಾರತೀಯ ವಾಯುಪಡೆಯ ತರಬೇತಿ ಕಮಾಂಡ್ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ಪ್ರಶ್ನೆ ಸಂಖ್ಯೆ 54. ಆರೋಪಿಯನ್ನು ಬಂಧಿಸಿದ ನಂತರ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವೀಕಾರಾರ್ಹವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಬಂಧನದ ಕಾರಣವನ್ನು ಆರೋಪಿಗೆ ವಿವರಿಸುವುದು. ಪ್ರಶ್ನೆ ಸಂಖ್ಯೆ 55. ರಾಮ್ ಮತ್ತು ಕಿಶನ್ ಶಾಲೆಯ ವಿದ್ಯಾರ್ಥಿಗಳು. ರಾಮ್ ಕಿಶನ್ಗೆ ಕಪಾಳ ಮೋಕ್ಷ ಮಾಡಿದ್ದಾನೆ. ಶಾಲೆಯ ಪ್ರಾಂಶುಪಾಲರು ಈಗ ಏನು ಮಾಡಬೇಕು? ಸರಿಯಾದ ಉತ್ತರ ಆಪ್ಷನ್ ಬಿ ರಾಮ್ನ ಪೋಷಕರಿಗೆ ಕರೆ ಮಾಡಿ ಮತ್ತು ಪೋಷಕರೊಂದಿಗೆ ರಾಮ್ಗೆ ಸಲಹೆ ನೀಡಬೇಕು. ಪ್ರಶ್ನೆ ಸಂಖ್ಯೆ 56. ಕೆಳಗಿನವುಗಳಲ್ಲಿ ಯಾವುದನ್ನು ದುರ್ವರ್ತನೆ ಎಂದು ಪರಿಗಣಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ.
ಪ್ರಶ್ನೆ ಸಂಖ್ಯೆ 57, ನಿಮಗೆ ಬಸ್ನಲ್ಲಿ 2 ಲಕ್ಷ ರೂಗಳಿರುವ ಬ್ಯಾಗ್ ಸಿಕ್ಕಿದೆ, ನೀವು ಏನು ಮಾಡಬೇಕು? ಸರಿಯಾದ ಉತ್ತರ ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಪ್ರಶ್ನೆ ಸಂಖ್ಯೆ 58, ನಾಗರಿಕ ಸುರಕ್ಷಾ ಸಂಹಿತೆ ಮಸೂದೆಯನ್ನು ಯಾವುದರ ಬದಲಿಗೆ ಪರಿಚಯಿಸಲಾಯಿತು ಅಥವಾ ಮಂಡಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ರಿಮಿನಲ್ ಕಾರ್ಯವಿಧಾನದ ಕೋಡ್. ಪ್ರಶ್ನೆ ಸಂಖ್ಯೆ 59, ಹುಲಿ ಯೋಜನೆಗೆ 50 ವರ್ಷಗಳ ಸ್ಮರಣಾರ್ಥ ಕರ್ನಾಟಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಯಾವುದಕ್ಕೆ ಚಾಲನೆಯನ್ನು ನೀಡಿದರು? ಆಪ್ಷನ್ ಡಿ, ಅಂತಾರಾಷ್ಟ್ರೀಯ ಅತಿ ವೈಡೂರ್ಯ ಮೈತ್ರಿ. ಪ್ರಶ್ನೆ ಸಂಖ್ಯೆ 60, ಪಿಎಂ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಯಾವ ಜನಸಂಖ್ಯೆಯನ್ನು ಗುರುತಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಾಂಪ್ರದಾಯಿಕ ಶಿಲ್ಪಿ ಮತ್ತು ಕುಶಲಕರ್ಮಿ. ಪ್ರಶ್ನೆ ಸಂಖ್ಯೆ 61, ಇವುಗಳಲ್ಲಿ ಯಾವುದು ತಪ್ಪು? ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ವಾತಂತ್ರ್ಯ ದಿನದಂದು ರಾಷ್ಟ್ರಧ್ವಜವನ್ನು ಹಗ್ಗದಿಂದ ಕೆಳಗಿಂದ ಕಂಬದ ಮೇಲಕ್ಕೆ ತಳ್ಳಲಾಗುತ್ತದೆ ಮತ್ತು ನಂತರ ಹಾರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 62, ಸಂಗೀತ ರತ್ನಾಕರ ಬರೆದವರು? ಆಪ್ಷನ್ ಎ, ಶಾರಂಗದೇವ. ಪ್ರಶ್ನೆ ಸಂಖ್ಯೆ 63, ಕರ್ನಾಟಕ ಸರ್ಕಾರವು ಮಾನವೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರಿಗೆ ಈ ಕೆಳಗಿನ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಬಸವ ಪುರಸ್ಕಾರ. ಪ್ರಶ್ನೆ ಸಂಖ್ಯೆ 64, ಕೆಳಗಿನ ಸರಣಿಯಲ್ಲಿ ಕಾಣೆಯಾದ ಅಕ್ಷರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಓ. ಪ್ರಶ್ನೆ ಸಂಖ್ಯೆ 65, ಹೇಳಿಕೆಗಳು. ಎಲ್ಲ ತಾಯಂದಿರು ನೃತ್ಯ ಮಾಡಬಹುದು, ಕೆಲವು ತಾಯಂದಿರು ಹಾಡಲು ಸಾಧ್ಯವಿಲ್ಲ. ಎಲ್ಲ ತಂದೆಯರು ಹಾಡಬಹುದು, ಕೆಲವು ತಂದೆಯರು ನೃತ್ಯ ಮಾಡಬಹುದು. ದೀಪ್ ನೃತ್ಯ ಮಾಡಬಹುದು ಆದರೆ ಹಾಡಲು ಆಗುವುದಿಲ್ಲ. ಇದರಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ದೀಪ್ ಒಬ್ಬಳು ತಾಯಿ, ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 66, ಬೆಳಗ್ಗೆ ಸೂರ್ಯೋದಯ ನಂತರ ಎಕ್ಸ್ ಕಂಬದ ಎದುರಿಗೆ ಮುಖ ಮಾಡಿ ನಿಂತಿದ್ದನು. ಕಂಬದ ನೆರಳು ನಿಖರವಾಗಿ ಅವನ ಬಲಕ್ಕೆ ಬಿದ್ದಿತು. ಎಕ್ಸ್ ಯಾವ ದಿಕ್ಕಿನಲ್ಲಿ ನಿಂತಿದ್ದಾನೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ. ಪ್ರಶ್ನೆ ಸಂಖ್ಯೆ 67, ರಾಮ್ ಕಿಶನ್ಗಿಂತ ಹಿರಿಯ, ಮಂಜು ಸಂತೋಷ್ಗಿಂತ ಕಿರಿಯ, ರಮೇಶ್ ಮಂಜುಗಿಂತ ಹಿರಿಯ ಆದರೆ ಕಿಶನ್ಗಿಂತ ಕಿರಿಯ. ಈ ಕೆಳಗಿನವರಲ್ಲಿ ಯಾರು ಕಿರಿಯರು? ಸರಿಯಾದ ಉತ್ತರ ಕಿಶನ್, ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 68, 10, 25, 30, 45, 50 ಇವುಗಳ ಸರಾಸರಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಸಿ, 32. ಪ್ರಶ್ನೆ ಸಂಖ್ಯೆ 69, 17 × 4096 32ರಿಂದ ಭಾಗಿಸಿದಾಗ ಉಳಿದದ್ದು ಏನು? ಸರಿಯಾದ ಉತ್ತರ ಆಪ್ಷನ್ ಎ, 0. ಪ್ರಶ್ನೆ ಸಂಖ್ಯೆ 70, 2 ಸಂಖ್ಯೆಗಳ ಗುಣಲಬ್ಧವು 35, ಅವುಗಳ ವರ್ಗಗಳ ಮೊತ್ತವು 74. ಹಾಗಾದರೆ ಆ 2 ಸಂಖ್ಯೆಗಳು ಯಾವುವು? ಸರಿಯಾದ ಉತ್ತರ ಆಪ್ಷನ್ ಬಿ, 5 ಮತ್ತು 7. ಪ್ರಶ್ನೆ ಸಂಖ್ಯೆ 71, 6 ಬಾರಿ ಒಂದು ಸಂಖ್ಯೆಯನ್ನು 10ರಿಂದ ಕಡಿಮೆ ಮಾಡಿದರೆ ಅದು 50ಕ್ಕೆ ಸಮವಾಗುತ್ತದೆ. ಆ ಸಂಖ್ಯೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ 10. ಪ್ರಶ್ನೆ ಸಂಖ್ಯೆ 72, ನೀಡಿರುವ ಉತ್ತರದ ಚಿತ್ರಗಳಲ್ಲಿ ಸರಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 73, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನು ಸುರಕ್ಷತೆಗೊಳಿಸಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ. ಪ್ರಶ್ನೆ ಸಂಖ್ಯೆ 74, ಸರಿಯಾದದ್ದನ್ನು ಆರಿಸಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 75, ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ. ಪ್ರಶ್ನೆ ಸಂಖ್ಯೆ 76, ಕರ್ನಾಟಕದಲ್ಲಿ ಹೊಸದಾಗಿ ರಚಿಸಲಾದ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಜಯನಗರ. ಪ್ರಶ್ನೆ ಸಂಖ್ಯೆ 77, QZSS, NVIC, BIDU ಇವುಗಳು? ಸರಿಯಾದ ಉತ್ತರ ಆಪ್ಷನ್ ಎ, ಸಂಚರಣೆ ಉಪಗ್ರಹ ಮತ್ತು ವ್ಯವಸ್ಥೆಗಳು. ಪ್ರಶ್ನೆ ಸಂಖ್ಯೆ 78, ಅತ್ಯಂತ ಹೇರಳವಾಗಿರುವ ಹಸಿರುಮನೆ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ನೀರಿನ ಆವಿ. ಪ್ರಶ್ನೆ ಸಂಖ್ಯೆ 79, ಮಾಹಿತಿ ಹಕ್ಕು ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಾಹಿತಿ ಪಡೆಯಲು ಯಾವುದೇ ನಿಗದಿತ ಅರ್ಜಿ ನಮೂನೆ ಇಲ್ಲ, ಇದನ್ನು ಸರಳ ಕಾಗದದ ಮೇಲೆ ಮಾಡಬಹುದು. ಪ್ರಶ್ನೆ ಸಂಖ್ಯೆ 80, ಯಾವ ವರ್ಷದಲ್ಲಿ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, 1951ರಿಂದ 52. ಪ್ರಶ್ನೆ ಸಂಖ್ಯೆ 81, ಮೈಟೋಸಿಸ್ ಮತ್ತು ಮಿಯೋಸಿಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಸರಿಯಾದ ಉತ್ತರ 2 ಅಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು. ಪ್ರಶ್ನೆ ಸಂಖ್ಯೆ 82, ಲೀಡರ್ ಎಂಬುದು? ಆಪ್ಷನ್ ಎ, ರಿಮೋಟ್ ಸೆನ್ಸಿಂಗ್ ವಿಧಾನ.
ಪ್ರಶ್ನೆ ಸಂಖ್ಯೆ 83. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಎಷ್ಟು ನ್ಯಾಯಾಧೀಶರ ಅನುಮೋದನೆ ಬಲವನ್ನು ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಎ 34. ಪ್ರಶ್ನೆ ಸಂಖ್ಯೆ 84. ಕೆಳಗಿನವುಗಳಲ್ಲಿ ಯಾವುದು ಆವರ್ತಕ ಅಥವಾ ಸಾಮಯಿಕ ಕೋಷ್ಟಕದಲ್ಲಿ ಕಂಡುಬರುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ಎಥೆರಿಯಂ. ಪ್ರಶ್ನೆ ಸಂಖ್ಯೆ 85. ಸರಿಯಾದದ್ದನ್ನು ಆರಿಸಿ. ಆಪ್ಷನ್ ಸಿ ಸೈಬರ್ ಅಪರಾಧ ವರದಿ ಪೋರ್ಟಲ್ 1930 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 86. ಯಾವ ರಾಜ್ಯಗಳು ಏಕ ಸದಸ್ಯ ಶಾಸಕಾಂಗವನ್ನು ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ. ಪ್ರಶ್ನೆ ಸಂಖ್ಯೆ 87. ಕೆಳಗಿನವುಗಳಲ್ಲಿ ಯಾವುದು ಪಾರ್ಥೆನೋಕಾರ್ಪಿಕ್ ಹಣ್ಣು? ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಪ್ರಶ್ನೆ ಸಂಖ್ಯೆ 88. 180 ಡಿಗ್ರಿ ರೇಖಾಂಶವನ್ನು ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಡೇಟ್ ಟೈಮ್. ಪ್ರಶ್ನೆ ಸಂಖ್ಯೆ 89. ನಮ್ಮ ಸೌರ ವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ ಗ್ರಹ. ಪ್ರಶ್ನೆ ಸಂಖ್ಯೆ 90. ಸರಿಯಾದದ್ದನ್ನು ಆರಿಸಿ. ಇಲ್ಲಿ ಸರಿಯಾಗಿರುವ ಉತ್ತರ ಆಪ್ಷನ್ ಸಿ ಉಪ್ಪಿನ ಸತ್ಯಾಗ್ರಹ 1930ರಲ್ಲಿ ನಡೆಯಿತು. ಪ್ರಶ್ನೆ ಸಂಖ್ಯೆ 31. ಕ್ಲೋರೋಫಿಲ್ ಯಾವ ಅಯಾನ್ ಅನ್ನು ಹೊಂದಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮೆಗ್ನೀಷಿಯಂ. ಪ್ರಶ್ನೆ ಸಂಖ್ಯೆ 92. ಇವುಗಳಲ್ಲಿ ಯಾವುದು ತಪ್ಪು? ಆಪ್ಷನ್ ಸಿ ಸಿಲ್ವರ್ ಕ್ಲೋರೈಡ್ ಗ್ರೇ. ಪ್ರಶ್ನೆ ಸಂಖ್ಯೆ 93. ಬೆಳಕಿನ ವೇಗವು ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಪ್ರಶ್ನೆ ಸಂಖ್ಯೆ 94. ಇವುಗಳಲ್ಲಿ ಯಾವುದು ಅಂತಃಸ್ರಾವ ಗ್ರಂಥಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಥೈರಾಯ್ಡ್. ಪ್ರಶ್ನೆ ಸಂಖ್ಯೆ 95. ಇವುಗಳಲ್ಲಿ ತಪ್ಪಾದದ್ದನ್ನು ಆರಿಸಿ. ಸರಿಯಾದ ಉತ್ತರ ಪ್ರಕಾಶಕ ತೀವ್ರತೆ ಆಲ್ಬಿಡೋ. ಪ್ರಶ್ನೆ ಸಂಖ್ಯೆ 96. ಮರೀಚಿಕೆ ಎನ್ನುವುದು ಯಾವುದರ ಪರಿಣಾಮ? ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ. ಪ್ರಶ್ನೆ ಸಂಖ್ಯೆ 97. ಓಝೋನ್ ಪ್ರಧಾನವಾಗಿ ಎಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಸ್ಟ್ರಾಟೋಸ್ಫಿಯರ್. ಪ್ರಶ್ನೆ ಸಂಖ್ಯೆ 98. 2 ಪರಮಾಣುಗಳಿಂದ ಎಲೆಕ್ಟ್ರಾನ್ ಜೋಡಿಯ ಸಮಾನ ಹಂಚಿಕೆಯನ್ನು ಒಳಗೊಂಡಿರುವ ರಾಸಾಯನಿಕ ಬಂಧವನ್ನು ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕೋವಲೆಂಟ್. ಪ್ರಶ್ನೆ ಸಂಖ್ಯೆ 99. ಕೆಳಗಿನವುಗಳಲ್ಲಿ ಯಾವುದು ಅಗ್ರನುಲೋಸೈಟ್ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಲಿಂಫೋಸೈಟ್. ಪ್ರಶ್ನೆ ಸಂಖ್ಯೆ 100. ಪ್ರೋಟಾನ್ ಯಾವುದನ್ನು ಹೊಂದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ ಪ್ರೋಟಾನ್ ಚಾರ್ಜ್ ಅನ್ನು ಹೊಂದಿಲ್ಲ. ನಮ್ಮ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.